ಜೈ ಪ್ರಕೃತಿ ಮಾತಾ. ಹ್ಯಾಪಿ ಪರಿಸರ ದಿನಾಚರಣೆ. ನನ್ನ ಎರಡೂ ಕೈಗಳನ್ನು ಒಂದಕ್ಕೊಂದು ಮಾಡುತ್ತಾ ಜೋಡಣೆ, ತಲೆಬಾಗಿ ತಿಳಿಸುವೆ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆ. ಈ ಪ್ರಾಸದ ಕೊನೆಯ ಅಕ್ಷರ ನೇ ಮತ್ತು ಣೆ. ಜೂನ್ 5 ಪರಿಸರ ದಿನಾಚರಣೆ. ಈಗಾಗಲೇ ನಮಗೆಲ್ಲ ಗೊತ್ತು, ಪರಿಸರ ಸಂರಕ್ಷಣೆ ನಮ್ಮ ಹೊಣೆ. ಈ ಹೊಣೆ ಹೊರಲು ನಾವೆಲ್ಲ ಮಾಡುತ್ತಲೇ ಇರಬೇಕಾಗಿದೆ ಸಂಘಟನೆ. ಏಕೆಂದರೆ ಇರಬೇಕಾಗಿದೆ ನಮಗೆ ಮುಂದಿನ ಪೀಳಿಗೆಯ ಮಕ್ಕಳ ಭವಿಷ್ಯದ ಪರಿಕಲ್ಪನೆ. ಭವಿಷ್ಯಕ್ಕೋಸ್ಕರ ಮಾಡಬೇಕಾಗಿದೆ ದೂರಾಲೋಚನೆ, ಚಿಂತನೆ. ಇರಬೇಕಾಗಿದೆ ನಮಗೆ ವಿವೇಚನೆ, ಆಲೋಚನೆ ಮಾಡಬೇಕಾಗಿದೆ ವಿಚಾರಣೆ. ಹಾಕಿಕೊಳ್ಳಬೇಕಾಗಿದೆ ಅನೇಕ ಯೋಜನೆ. ಏಕೆಂದರೆ ಹೆಚ್ಚಾಗುತ್ತಿದೆ ಪರಿಸರ ಮಾಲಿನ್ಯ ದಿನೇ ದಿನೇ. ಈಗಾಗಲೇ ಉಸಿರಾಟದ ತೊಂದರೆಗೆ ಕರೋನಾದ ಮುಖಾಂತರ ನಮಗೆ ಪ್ರಕೃತಿ ಮಾತೆ ಕೊಟ್ಟಿದ್ದಾಳೆ ಬಹುದೊಡ್ಡ ಸೂಚನೆ. ಇದರಿಂದಾಗಿ ಅನುಭವಿಸಿಯೂ ಆಗಿದೆ ಅನೇಕ ಯಾತನೆ. ಈ ಬಗ್ಗೆ ನಮಗಾಗದಿರಲಿ ಹಾಗೂ ಇನ್ನಾದರೂ ಬಾರದಿರಲಿ ಬುದ್ಧಿ ಭ್ರಮಣೆ. ನೀವೇ ಹೇಳಿ, ನಾವೆಲ್ಲ ಕುಳಿತುಕೊಂಡರಾದೀತೆ ಸುಮ್ಮನೆ? ಇದಕ್ಕೆ ಮುಖ್ಯವಾಗಿ ನಾವು ಮಾಡಬೇಕಾದದ್ದು ಗಿಡ ಮರಗಳ ಲಾಲನೆ ಹಾಗೂ ಪಾಲನೆ. ಈ ಗಿಡ ಮರಗಳೇ ಮಾಡುವುದು ಎಲ್ಲ ಜೀವ ಸಂಕುಲಗಳ ಪೋಷಣೆ. ಇದರಿಂದ ಸಾಕಷ್ಟು ತಪ್ಪಿದಂತಾಗುವುದು ನಮ್ಮ ಮುಗಿಲ ಮುಟ್ಟುವ ರೋಧನೆ. ಗಿಡ ಮರ ಬೆಳೆಸುವುದರಲ್ಲಿ ಸರ್ಕಾರ ಇನ್ನೂ ಹೆಚ್ಚು ಹೆಚ್ಚು ಕೊಡಬೇಕಿದೆ ಚಾಲನೆ. ಬೆಳೆಸಲೇಬೇಕೆಂದು ಹಾಕಬೇಕಾಗಿದೆ ಖಂಡನೆ ಹಾಗೂ ನಿರ್ಬಂಧನೆ. ನೀಡಬೇಕಾಗಿದೆ ಅದಕ್ಕೋಸ್ಕರ ಅನುಮೋದನೆ. ಈ ಪ್ರಕೃತಿ ಮಾತೆಯಿಂದಲೇ ನಮ್ಮ ಜೀವನ ಪಡೆಯುವುದು ಆಕರ್ಷಣೆ. ಗಿಡ ಮರ ಬೆಳೆಸುವುದರಿಂದ ಶುದ್ಧ ಗಾಳಿ, ಮಳೆ, ಬೆಳೆ ಆಗುವುದು ತಂತಾನೆ. ಗಿಡ ಮರಗಳನ್ನು ಮಕ್ಕಳಂತೆ ಜೋಪಾನ ಮಾಡಿದ ಸಾಲು ಮರದ ತಿಮ್ಮಕ್ಕನ ಜೀವನ ಆಗಿದೆ ನಮಗೆಲ್ಲ ಅತ್ಯುತ್ತಮ ಉದಾಹರಣೆ. ಸಸಿಗಳನ್ನು ಹಾಗೂ ವೃಕ್ಷ ಬೀಜಗಳನ್ನು ಮಾಡಬೇಕಿದೆ ಬಿತ್ತನೆ. ನಂತರ ನೀರು ಗೊಬ್ಬರಗಳ ಸಿಂಪಡಣೆ ಹಾಗೂ ಪ್ರೋಕ್ಷಣೆ. ಅದರ ಸುತ್ತಲೂ ಮುಳ್ಳು ಕಂಟಿಯ ದಿಗ್ಬಂಧನೆ. ಆಗ ಗಿಡ ಬೆಳೆಯಲು ಪಡೆದುಕೊಳ್ಳುವುದು ಚಲಾವಣೆ. ಆನಂತರ ಆಗಬೇಕು ಮಳೆಯ ಅವತರಣೆ. ಹೇ ಸೂರ್ಯದೇವನೇ, ನಿನಗೆ ಮಾಡುವೆವು ಆರಾಧನೆ. ಉದಯೇ ಬ್ರಹ್ಮರೂಪಾಯ ಮಧ್ಯಾಹ್ನೇತು ಮಹೇಶ್ವರಃ ಅಸ್ತಮಾನೆ ಸ್ವಯಂ ವಿಷ್ಣುಃ ತ್ರಯೀಮೂರ್ತಿರ್ದಿವಾಕರಂ ಜಪಾಕುಸುಮಂ ಸಂಕಾಶಯಂ ಕಾಶಪೇಯಂ ಮಹಾಮದ್ಯುತಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರಂ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ. ಹೀಗೆ ಆ ದೇವನಲ್ಲಿ ಮಾಡೋಣ ಪ್ರಾರ್ಥನೆ. ಅಬ್ಬಬ್ಬಾ, ಭೂಮಿ ತಾಯಿಯದು ನಮ್ಮ ಮೇಲೆ ಅದೆಷ್ಟು ಕರುಣೆ. ಒಂದು ಕಾಳು ಬಿತ್ತಿದರೆ ಮೈದೂಗುತ್ತಾ ಓಲಾಡುತ್ತಾ ನಿಲ್ಲುವವು ರಾಶಿ ರಾಶಿ ಕಾಳುಗಳ ತೆನೆ. ಇದರಿಂದ ನೀಗುವುದು ನಮ್ಮ ಹೊಟ್ಟೆಯ ಬವಣೆ. ನಾವು ಉಣ್ಣಬಹುದಾಗಿದೆ ಅನೇಕ ಹಾಲಿನ ಉತ್ಪನ್ನಗಳ ಜೊತೆ ಹಾಲಿನ ಕೆನೆ. ನಾವು ಪಡೆಯಬಹುದಾಗಿದೆ ವಿವಿಧ ಹಣ್ಣುಗಳ ಗಿಡದಿಂದ ಅವುಗಳ ವಾಸನೆ. ಅವು ತೂಗಿ ಬಾಗಿ ಕೊಡುವವು ಗೊಂಚಲು ಗೊಂಚಲು ಗೊನೆ. ಆ ಹಣ್ಣುಗಳು ಮಾಡುವವು ನಮ್ಮ ಹೊಟ್ಟೆಯ ದೇಹಾರೋಗ್ಯದ ಮತ್ತು ನಾಲಿಗೆ ರುಚಿಯ ಪೋಷಣೆ. ಹೂವಿನ ಗಿಡಗಳಿಂದ ಆಘ್ರಾಣಿಸುವ ಮೂಗಿಗೆ ಸುಗಂಧ ಭರಿತ ಸುವಾಸನೆ. ಇದರಿಂದ ಶೃಂಗಾರಗೊಳ್ಳಬಹುದು ಹಾಗೂ ಹೂ ಮುಡಿಯಬಹುದು ಆ ಲಲನೆ. ಮರದಡಿಯಲ್ಲಿ ತಂಪಾಗಿ ಸುಂದರವಾಗಿ ಇದ್ದರೆಷ್ಟು ಚಂದ ಸಹಬಾಳ್ವೆಯ ಮನೆ. ನಾವು ಮಾಡಲೂ ಬಹುದಾಗಿದೆ ಆ ಮರದಡಿಯಲ್ಲಿ ವಿವಿಧ ಮನೋರಂಜನೆ. ಹಂಚಿಕೊಳ್ಳಬಹುದಾಗಿದೆ ಒಬ್ಬರಿಗೊಬ್ಬರು ನಮ್ಮ ನಮ್ಮ ಭಾವನೆ. ಅಲ್ಲಿ ಏರ್ಪಡಿಸಬಹುದಾಗಿದೆ ಭೋಜನಾಕೂಟಗಳ ಹಾಗೂ ಆಟೋಟಗಳ ವ್ಯವಸ್ಥಾಪನೆ. ಆಹಾ, ಎಷ್ಟು ಚಂದ ಮರಕ್ಕೆ ಕಟ್ಟಿದ ತೂಗುಮಣೆ. ನಾವು ಜೋರಾಗಿ ಜೀಕುತ್ತಾ ಆಡಿದಾಗ ಉಯ್ಯಾಲೆ, ಆಗ ಸಂತಸದಿಂದ ಮಿಡಿಯುವುದು ನಮ್ಮ ಹೃದಯ ವೀಣೆ. ಆ ಸಂತಸದಲ್ಲಿ ಮರೆತು ಹೋಗುವವು ನಮ್ಮೆಲ್ಲ ಹವಣೆ ಹಾಗೂ ಬೇನೆ. ನಾವು ತೂರಿ ಬಿಡಬಹುದು ಚಿಂತೆಗಳ ಉಡಾವಣೆ. ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಆಗಬೇಕಿದೆ ಉದ್ಯಾನವನಗಳ ಉದ್ಘಾಟನೆ. ಉದ್ಯಾನವನಗಳತ್ತ ನಿಗಾವಹಿಸುವ ವ್ಯಕ್ತಿಗೆ ಕೊಡಬೇಕಿದೆ ಸಂಭಾವನೆ. ನಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರದ ಸ್ವಚ್ಛತೆಯ ಬಗ್ಗೆಯೂ ಹಮ್ಮಿಕೊಳ್ಳಬೇಕಿದೆ ಅನೇಕ ಕಾರ್ಯಾಚರಣೆ.
ಸ್ವಚ್ಛತೆಯ ಬಗ್ಗೆ ಗಮನ ಕೊಡುವುದರತ್ತ ಹೆಚ್ಚಾಗಬೇಕಿದೆ ನಮ್ಮೆಲ್ಲರ ಚಲನೆ ವಲನೆ. ಮಕ್ಕಳಿಗೂ ಕೊಡಬೇಕು ಇದರ ಬಗ್ಗೆ ಪ್ರೇರಣೆ, ಅವರಲ್ಲೂ ತುಂಬಬೇಕು ನಾವು ಸ್ಫುರಣೆ. ಮೊದಲು ನಾವು ಹಿರಿಯರೆಲ್ಲ ಮಾಡಿದಾಗ ಪಾಲನೆ, ಮಕ್ಕಳು ನಮ್ಮನ್ನು ಮಾಡುವರು ಅನುಕರಣೆ, ನಂತರ ಸಾಧ್ಯವಾಗುವುದು ಅನುಸರಣೆ. ದಾರದ ಸಹಾಯದಿಂದ ಬಟ್ಟೆಗಳನ್ನು ಹೇಗೆ ಹೊಲಿದು ಜೋಡಿಸುವುದೋ ಒಂದು ಸೂಜಿಯ ಮೊನೆ, ಹಾಗಾಗಬೇಕಿದೆ ಮಾನವ ಹಾಗೂ ಪ್ರಕೃತಿಯ ಸಂಬಂಧದ ಜೋಡಣೆ. ಹೇ ಮಾನವ, ವೃಕ್ಷಗಳ ಜೊತೆ ನೀನು ಸಂಬಂಧವನ್ನು ಹೆಣೆ. ಆಗ ನೋಡು ಆ ವೃಕ್ಷಗಳು ತಮ್ಮನ್ನು ತಾವೇ ನಮಗೆ ಮಾಡಿಕೊಳ್ಳುವವು ಅರ್ಪಣೆ ಹಾಗೂ ಸಮರ್ಪಣೆ. ಅವು ಕೂಡ ಹೊರುವವು ಎಲ್ಲ ಪಶು ಪಕ್ಷಿ ಪ್ರಾಣಿ ಸಂಕುಲಗಳ ಹಾಗೂ ಎಲ್ಲ ಚರಾಚರ ಜೀವಿಗಳ ಜೀವದ ಹೊಣೆ. ಮಾನವನ ಜೊತೆ ಆಗಬೇಕಿದೆ ನಿಸರ್ಗದ ಅನುರಣನೆ, ಇದರಿಂದ ನಮ್ಮ ಜೀವನ ಪಡೆದುಕೊಳ್ಳುವುದು ಸಮರ್ಥನೆ. ಆತ್ಮೀಯ ಕೇಳುಗರೆ, ಎಷ್ಟು ಮಾಡಿದರೂ ಕಡಿಮೆ ಈ ಪ್ರಕೃತಿಯ ಉಪಕಾರ ಸ್ಮರಣೆ. ಪದಗಳೇ ಸಾಲದಾದವು ನಾನು ನೀಡಲು ವಿವರಣೆ, ತಿಳಿಸಲು ನಿಮಗೆಲ್ಲ ಈ ನಿಸರ್ಗ ಪರಿಸರದ ವರ್ಣನೆ. ವರ್ಣನೆಗೆ ಇಲ್ಲವೇ ಇಲ್ಲ ಕೊನೆ. ನಾವೆಲ್ಲ ಮಾಡಬೇಕು ಕಣ್ಣುಗಳಿಂದ ನಿಸರ್ಗ ಸೌಂದರ್ಯದ ವೀಕ್ಷಣೆ, ನಡೆಸಬೇಕು ಪ್ರಪಂಚ ಪರ್ಯಟನೆ. ಆಗ ನಡೆಯುತ್ತಿತ್ತು ಈ ವೃಕ್ಷದಡಿಯಲ್ಲಿಯೇ ಗುರುಕುಲಗಳ ಪಾಠಗಳ ವಿಸ್ತರಣೆ, ಹಾಗೂ ಧ್ಯಾನದಿಂದ ಜ್ಞಾನೋದಯವಾಗಿ ಬುದ್ಧ ತಾನು ಪಡೆದುಕೊಂಡು ನಮಗೂ ಕೂಡ ತಿಳಿಸಿಕೊಟ್ಟ ಬುದ್ಧ ಬೋಧನೆ. ಎಲ್ಲ ಕಾಡು ಪ್ರಾಣಿಗಳ ಜೊತೆ ಚೆನ್ನಾಗಿಯೂ ಇರಬೇಕಲ್ವೇ ನಮ್ಮ ಆನೆ? ಅದಕ್ಕೆ ನಾವೆಲ್ಲ ಸಸಿಗಳನ್ನು ನೆಟ್ಟೇ ನೆಡುವೆವೆಂದು ಮಾಡಬೇಕಾಗಿದೆ ಆಣೆ. ಮತ್ತೆ ಮಣಿಸಬೇಕಾಗಿದೆ ಭಗವಂತನ ಪಾದಗಳಿಗೆ ನಮ್ಮ ಹಣೆ. ಆತನಿಗೆ ನಾವು ನೀಡಬೇಕಾಗಿದೆ ವೃಕ್ಷಗಳ ನಿವೇದನೆ. ಆಗ ಮಳೆ ಬೆಳೆಯಿಂದ ಖಂಡಿತ ನಮಗಾಗದು ಮೋಸ ವಂಚನೆ. ಹೀಗಾದಾಗಲೇ ಸಾರ್ಥಕಗೊಳ್ಳುವುದು ಪರಿಸರ ದಿನಾಚರಣೆಯ ಆಚರಣೆ. ಹಸಿರೇ ಉಸಿರು, ಕಾಡು ಬೆಳೆಸಿ ನಾಡು ಉಳಿಸಿ ಎಂಬುದೇ ಆಗಲಿ ನಮ್ಮೆಲ್ಲರ ಧೋರಣೆ. ಓಕೆ, ಈ ಪ್ರಾಸ ಎಲ್ಲರಿಗೂ ತಲುಪುವಂತೆ ಮಾಡಿ ಎನ್ನುವುದೇ ತಮ್ಮಲ್ಲಿ ನನ್ನ ವಿಜ್ಞಾಪನೆ. ಹೋಗಿ ಬರುವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಮನದಾಳದ ವಂದನೆ ವಂದನೆ.